ಸ್ನೇಹಿತರೆ ನಮಸ್ತೆ. ಜೇನಿಗೆರೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡಿಹಳ್ಳಿ. ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಒಂದು ಕಾಲಕ್ಕೆ ಹಿಂದೂವಾದಿಗಳ ಸೆನ್ಸೇಷನ್. ಮಾಲೇಗಾಂವ್ ಪ್ರಕರಣದಿಂದ ಸಾಧ್ವಿ ರಾಜಕಾರಣಿಯಾಗಿದ್ದ ಅಥವಾ ರಾಜಕಾರಣಿ ಒಳಗೆ ಇದ್ದ ಕಾರಣಕ್ಕೆ ಮಾಲೇಗಾಂವ್ ಪ್ರಕರಣಕ್ಕೆ ಸಿಗಾಕೊಂಡಿದ್ದ ಗೊತ್ತಿಲ್ಲ. ಸಾಧ್ವಿ ಪ್ರಜ್ಞಾ ಸಿಂಗ್ ಅವರ ಕುರಿತಾಗಿ ಮಾಲೇಗಾಂವ್ ಪ್ರಕರಣದ ಒಳಸುಳಿಗಳ ಕುರಿತಾಗಿ ಈ ವಿಡಿಯೋ ಮಾತಾಡುತ್ತೆ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋ ನೋಡಿದ ಮೇಲೆ ಕಾಮೆಂಟ್ ಮಾಡೋದನ್ನ ಮರಿ. ಈಗ ರಾಷ್ಟ್ರೀಯ ತನಿಖಾ ಏಜೆನ್ಸಿ ಅಂದ್ರೆ NIA ಪ್ರಜ್ಞಾ ಸಿಂಗ್ ಠಾಕೂರ್ ಮಾಲೇಗಾಂವ್ ಪ್ರಕರಣದಲ್ಲಿ ನಿರ್ದೋಷಿ ಅಂತ ಅಂತಿಮ ತೀರ್ಪನ್ನ ನೀಡಿದೆ. ಬಿಜೆಪಿ ಸಂಸದೆಯಾಗಿದ್ದ ಪ್ರಜ್ಞಾ ಸಿಂಗ್ ತನ್ನ ಬಾಲ್ಯದಿಂದಲೂ ಹಿಂದುತ್ವದ ಸಂಘಟನೆಗಳಲ್ಲಿ ತೀವ್ರವಾಗಿ ಗುರುತಿಸಿಕೊಂಡು ಬಂದವರು. ಬಾಲ್ಯದಿಂದಲೇ ಗಂಡು ಮಕ್ಕಳ ರೀತಿ ಬಟ್ಟೆ ಹಾಕೋದು, ಸಣ್ಣದಾಗಿ ಹೇರ್ ಕಟ್ ಮಾಡಿಸ್ಕೊಳ್ಳೋದು, ಮೋಟರ್ ಬೈಕ್ ನ ಗಂಡು ಮಕ್ಕಳ ರೀತಿ ಜೋರಾಗಿ ಓಡಿಸೋದು, ಹೀಗೆ ಆ ಕಾಲಕ್ಕೆ ಅಂದ್ರೆ 90ರ ದಶಕದಲ್ಲೇ ವಿಚಿತ್ರ ಅನಿಸುವಂತೆ ಬೆಳೆದವರು ಈ ಪ್ರಜ್ಞಾ ಸಿಂಗ್. ತಂದೆ ಕೂಡ RSS ಸಂಘಟನೆಯಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಂತ ಅವರು ಆಯುರ್ವೇದಿಕ್ ಡಾಕ್ಟರ್ ಕೂಡ. ಮನೆಯಿಂದಲೇ ಹಿಂದುತ್ವದ ಪಾಠಶಾಲೆ ಆರಂಭವಾಯಿತು. ಅಲ್ಲಿಂದ ಆರಂಭವಾದ ಹಿಂದೂ ಪರ ಅಂದುಕೊಳ್ತಾ ಗೋಡ್ಸೆಯ ಭಯಂಕರ ಭಕ್ತೆಯಾಗುವ ತನಕ ಪ್ರಜ್ಞಾ ಯಾವುದೇ ಅಡೆತಡೆ ಇಲ್ಲದೆ ಬೆಳೀತಾ ಹೋದರು. ಈಗ ಪ್ರಜ್ಞಾ ಠಾಕೂರ್ ಎಂಬ ಸಾಧ್ವಿ ಇಡೀ ದೇಶವೇ ಗಮನಿಸುತ್ತಿದ್ದಂತಹ ಭಯೋತ್ಪಾದನಾ ಸ್ಫೋಟ ಪ್ರಕರಣವೊಂದರಲ್ಲಿ ಖುಲಾಸೆಯಾಗಿದ್ದಾರೆ. ಅದೇ ಮಾಲೇಗಾಂವ್ ಸ್ಫೋಟ. ಸೆಪ್ಟೆಂಬರ್ 29, 2008 ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಮಾಲೇಗಾಂವ್ ನಗರದ ಬಿಕು ಚೌಕ್ ಎಂಬ ಜನಜಂಗುಳಿ ಇದ್ದ ಜಾಗದಲ್ಲಿ ಒಂದು ಬಾಂಬ್ ಸ್ಫೋಟ ಆಗುತ್ತೆ. ಆ ಸ್ಫೋಟಗೊಂಡ ಬಾಂಬ್ ಒಂದು ಬೈಕ್ ನಲ್ಲಿ ಇಟ್ಟು ಸ್ಫೋಟಿಸಿದೆ. ಬಾಂಬ್ ಬಿಟ್ಟ ಜಾಗ ಮುಸ್ಲಿಂ ಜನಸಂಖ್ಯೆ ಅಧಿಕವಾಗಿತ್ತು ಅನ್ನೋ ಕಾರಣಕ್ಕೆ, ಹಾಗಾಗಿ ಅಲ್ಲಿ ಬಾಂಬ್ ಸ್ಫೋಟ ಮಾಡಿತ್ತು. ಮತ್ತು ಬಾಂಬ್ ಇಟ್ಟುಕೊಂಡು ಸ್ಫೋಟ ಮಾಡಿದ್ದ ಬೈಕ್ ಪ್ರಜ್ಞಾ ಸಿಂಗ್ ಠಾಕೂರ್ ಅವರ ಹೆಸರಿನಲ್ಲಿ ನೋಂದಣಿಯಾಗಿತ್ತು. 2008 ಅಂತಂದ್ರೆ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ಗೆ 38 ವರ್ಷ. 2006ರಲ್ಲಿ ಮುಂಬೈನಲ್ಲಿ ನಡೆದ ದಾಳಿಯೊಂದರ ಪ್ರತಿಕಾರಕ್ಕಾಗಿ ಈ ಸ್ಫೋಟ ಮಾಡಲಾಯಿತು ಅಂತ ಹಿಂದೂ ಸಂಘಟನೆಗಳು ಆಗ ಸಂಭ್ರಮಿಸಿದ್ವು. ಈ ಸ್ಫೋಟದಲ್ಲಿ 6 ಜನ ತೀರ್ಕೊಂಡ್ರೆ 80ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಸಿಕ್ಕಾಪಟ್ಟೆ ಬೈಕ್ ರೇಸ್ ಇದ್ದ ಸಂತತ್ವದ ಪ್ರಜ್ಞಾ ಅವರ ಹೆಸರಿನಲ್ಲೇ ಇದ್ದ MH15P 4572 ನಂಬರ್ನ ಬೈಕ್ ಇದಿಷ್ಟು ಜನರ ಜೀವ ತೆಗೆದಿತ್ತು. ಒಂದು ದಿನ ಅಂದ್ರೆ ಅದೇ 2008 ನವೆಂಬರ್ 26ರಲ್ಲಿ ಮುಂಬೈ ದಾಳಿಯಲ್ಲಿ ಭಯೋತ್ಪಾದಕರ ದಾಳಿಯಲ್ಲಿ ಹುತಾತ್ಮರಾದವರ ಹೆಸರೊಬ್ಬರು ಹೇಮಂತ ಕರ್ಕರೆ. ಆ ಹೇಮಂತ ಕರ್ಕರೆ ಅವರು ನನ್ನ ಶಾಪದಿಂದಲೇ ಸತ್ತಿದ್ದು ಅಂತ ಈ ಪ್ರಜ್ಞಾ ಹೇಳ್ತಿದ್ರು. ಧೀಮಂತ ಪೊಲೀಸ್ ಅಧಿಕಾರಿ ಹೇಮಂತ್ ಕರ್ಕರೆ ಯಾಕಾಗಿ ಈ ಸಾಧ್ವಿಯ ಶಾಪಕ್ಕೆ ಒಳಗಾಗಿದ್ರು, ಏನಂತಹ ತಪ್ಪು ಕೆಲಸ ಮಾಡಿದ್ರು ಅಂದ್ರೆ ಮತ್ತೆ ಅದು 2008 ಸೆಪ್ಟೆಂಬರ್ ತಿಂಗಳಿಗೆ ಅಂದ್ರೆ ಕೇವಲ 2 ತಿಂಗಳ ಹಿಂದಕ್ಕೆ ಹೋಗಿ ನಿಲ್ಲುತ್ತೆ. ತನ್ನದೇ ಆದ ಪ್ರಾಮಾಣಿಕ ಶೈಲಿಗಾಗಿ ಹೆಸರಾಗಿದ್ದ ಹೇಮಂತ್ ಕರ್ಕರೆ ಈ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಅವರನ್ನ ಅರೆಸ್ಟ್ ಮಾಡಿ ಗಂಟೆಗಟ್ಟಲೆ ಊರು ಸುತ್ತಿಸಿ ಇದೆಂತಹ ಕೆಲಸ ಮಾಡಿದೆ ಅಂತ ಹೆಚ್ಚು ಕಡಿಮೆ ಬೆಲೆ ಸಿಗದ ಹಾಗೆ ಸೆಕ್ಷನ್ಗಳನ್ನು ಹಾಕಿದ ದಿಟ್ಟ ಅಧಿಕಾರಿ. ಆ ಸಮಯದ ITS ಅಂತಂದ್ರೆ ಆಂಟಿ ಟೆರರಿಸಂ ಸ್ಕ್ವಾಡ್ ನ ಮುಖ್ಯಸ್ಥರಾಗಿದ್ದು ಹೇಮಂತ್ ಕರ್ಕರೆ. ಮಾಲೇಗಾಂವ್ ಪ್ರಕರಣದಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಜೊತೆಗೆ ಈ ಕೇಸ್ನಲ್ಲಿ ಫಿಟ್ ಆದವರ ಹೆಸರು ಕಡಿಮೆಯದ್ದಲ್ಲ. ಸ್ವಾಮಿ ಅಮೃತಾನಂದ ಅನಿಸಿಕೊಟ್ಟಿದ್ದ ದಯಾನಂದ ಪಾಂಡೆ, ರಿಟೈರ್ಡ್ ಮೇಜರ್ ರಮೇಶ್ ಉಪಾಧ್ಯಾಯ, ಇನ್ನು ಸರ್ವಿಸ್ ನಲ್ಲೇ ಇದ್ದ ಸೈನ್ಯದ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಶ್ರೀಕಾಂತ್ ಪುರೋಹಿತ್ ಸೇರಿದಂತೆ ಇನ್ನು ಹಲವಾರು ಜನ ಪ್ರಮುಖರು ಈ ಲಿಸ್ಟ್ ಅಲ್ಲಿದ್ದರು. ಆ ಪ್ರಭಾವಿಗಳು ಈ ಕೇಸ್ನಲ್ಲಿ ಫಿಟ್ ಮಾಡುವ ಧೈರ್ಯ ಮಾಡಿದ್ದು ಹೇಮಂತ್ ಕರ್ಕರೆ. ಅದಾಗಿ ಕೆಲವೇ ತಿಂಗಳುಗಳಲ್ಲಿ ಮುಂಬೈ ತಾಜ್ ಹೋಟೆಲ್ ದಾಳಿಯಲ್ಲಿ ಹೇಮಂತ್ ಕರ್ಕರೆ ಹುತಾತ್ಮರಾಗ್ತಾರೆ. ಅಶೋಕ ಚಕ್ರದಂತಹ ದೇಶದ ಅತ್ಯುನ್ನತ ಗೌರವ ಕೂಡ ಅವರಿಗೆ ಸಿಗುತ್ತೆ. ಅಂತಹ ಹೇಮಂತ್ ಕರ್ಕರೆ ತನ್ನ ಶಾಪದಿಂದಾಗಿಯೇ ಸತ್ತಿದ್ದು ಅಂತ ಪ್ರಜ್ಞಾ ಹೇಳಿಕೆ ಕೊಟ್ಟರು. ಈಗ 17 ವರ್ಷಗಳಾದವು. ಮಾಲೇಗಾಂವ್ ಜನಸಂದಣಿಯ ಬಿಕು ಚೌಕ್ ಸರ್ಕಲ್ ನಲ್ಲಿ ಬಾಂಬ್ ಬಿಟ್ಟ ಪ್ರಜ್ಞಾ ಸಾಧ್ವಿಯ ಬೈಕ್ MH15P 4572 ಸ್ಫೋಟಗೊಂಡು ಈಗ ಅಂದ್ರೆ 17 ವರ್ಷಗಳ ನಂತರ ಪ್ರಜ್ಞಾ ಮತ್ತು ಆಕೆಗೆ ಬಾಂಬನ್ನು ಕಾಶ್ಮೀರದಿಂದ ತರಿಸಿಕೊಟ್ಟಿದ್ದ ಎಂಬ ಆಪಾದನೆ ಹೊತ್ತಿದ್ದ ಲೆಫ್ಟಿನೆಂಟ್ ಪ್ರಸಾದ್ ಶ್ರೀಕಾಂತ್ ಪುರೋಹಿತ್ ಕೂಡ ಖುಲಾಸೆಯಾಗಿದ್ದಾರೆ. ಇದೇನಿದು ಲೆಫ್ಟಿನೆಂಟ್ ಕರ್ನಲ್ ಅಂದ್ರೆ ಮಿಲಿಟರಿಯವರು ಬಾಂಬ್ ತರಿಸಿಕೊಟ್ಟಿದ್ದಾರ? ಇಂತಹುದೇ 100 ವಿಚಿತ್ರ ತಿರುವುಗಳು ಮಾಲೇಗಾಂವ್ ಪ್ರಕರಣದಲ್ಲಿ ಇದೆ. 2008ರಲ್ಲಿ ಅರೆಸ್ಟ್ ಆದ ಮೇಲೆ ಪ್ರಜ್ಞಾ ಇಡೀ ದೇಶದ ಮೂಲಭೂತವಾದಿ ಹಿಂದೂಗಳ ಕಣ್ಣಲ್ಲಿ ಸಾಕ್ಷಾತ್ ದುರ್ಗಾ ಮಾತೆಯೇ ಆಗಿ ಹೋಗ್ತಾಳೆ. ಸಾಧ್ವಿಯ ರೂಪ ಬೇರೆ. ಬಾಬ್ ಕಟ್ ಮಾಡಿಸಿಕೊಂಡ ಮಾಡ್ರನ್ ಸಾಧ್ವಿ ಹಾಗೂ ಆಕೆಯ ಕ್ರೇಜಿತನಗಳ ಕಾರಣಕ್ಕೆ ಹಿಂದೂ ಸಮಾಜದ ಒಳಗೆ ಸಂತತ್ವದ ಸಾಧ್ವಿ ಮಾಸ್ ಹೀರೋಯಿನ್ ಆಗ್ತಾಳೆ. ಮುಂದೆ ಜೈಲಿನಲ್ಲಿದ್ದಾಗಲೇ ಕ್ಯಾನ್ಸರಿನಂತಹ ಅಪಾಯಕಾರಿ ರೋಗ ಆಕೆಗೆ ತೆಗೆದುಕೊಳ್ಳುತ್ತೆ. 2017ರಲ್ಲಿ ಆಕೆಗೆ ಬೇಲ್ ಕೂಡ ಸಿಗುತ್ತೆ. ಬೇಲ್ ಮೇಲೆ ಆಚೆ ಬಂದ ನಂತರ ಪ್ರಜ್ಞಾ ಸಖತ್ ಆಕ್ಟಿವ್ ಆಗ್ತಾರೆ. ಅದು ಯಾವ ಮಟ್ಟಕ್ಕೆ ಅಂತಂದ್ರೆ 2019ರಲ್ಲಿ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಅದ್ದೂರಿ ಅನ್ನುವಂತೆ ಗೆದ್ದು ಬಿಜೆಪಿ ಮೂಲಕ ಪಾರ್ಲಿಮೆಂಟ್ಗೆ ಹೋಗುವಷ್ಟು, ಅದು 3 ಲಕ್ಷ ಮತಗಳ ಅಂತರದಿಂದ ಸೋಲಿಸಿದ್ದು ಯಾರನ್ನ?
ಕಾಂಗ್ರೆಸ್ಸಿನ ದಿಗ್ಗಜ ದಿಗ್ವಿಜಯ್ ಸಿಂಗ್ ಅವರನ್ನು. ಅಷ್ಟರ ಮಟ್ಟಿಗೆ ಸಾಧ್ವಿ ಹವಾ ಮಾಲೇಗಾಂವ್ ಕಾರಣಕ್ಕಾಗಿ ಸಿಕ್ಕಿತ್ತು. ಜೊತೆಗೆ ಮೋದಿ ಅಮಿತ್ ಶಾ ಜೋಡಿಯ ಸಾತ್ ಬೇರೆ ಇವರಿಗೆ ಖಂಡಾಪಟ್ಟೆ ಮ್ಯಾಚ್ ಆಗಿದೆ. ಈ ಪ್ರಜ್ಞಾ ಸದಾ ಸುದ್ದಿಯಲ್ಲಿ ಇರುವ ಸಾಧ್ವಿ ಉಮಾಭಾರತಿಯ ನಂತರ ಬಿಜೆಪಿಯ ಸಾಧ್ವಿ ಕಮ್ ಫೈರ್ ಸ್ಪೇಸ್ ಅನ್ನ ಕಂಪ್ಲೀಟ್ ಆಗಿ ಭರ್ತಿ ಮಾಡುವ ಹೊಸ ಮುಖ ಎಂಬಂತೆ ಪ್ರಜ್ಞಾ ಠಾಕೂರ್ ಅನ್ನು RSS ಬಿಜೆಪಿ ಬೆಳೆಸಿ 2024 ತನಕ ಪಾರ್ಲಿಮೆಂಟ್ ನಲ್ಲಿ ಕೂರಿಸಿದ್ದು ಕೂಡ ಆಯ್ತು. ಆದರೆ ಪ್ರಜ್ಞಾ ಠಾಕೂರ್ ಸಾಧ್ವಿತನದಿಂದ ದೇಶದ ರಾಜಕೀಯಕ್ಕೆ, ದೇಶದ ಬೆಳವಣಿಗೆ, ಅಭಿವೃದ್ಧಿಗೆ 3 ಕಾಸಿನ ಪ್ರಯೋಜನ ಆಗಲಿಲ್ಲ. ಅದರ ಬದಲಿಗೆ ತನ್ನ ವಿಚಿತ್ರ ಹೇಳಿಕೆಗಳಿಂದಾಗಿ ತಾನೇ ವಿಚಿತ್ರ ಅನ್ನುವಂತಾಗಿ ಹೋಗ್ಬಿಟ್ರು ಈ ಪ್ರಜ್ಞಾ. ಇಲ್ಲಿ ಪ್ರಶ್ನೆ ಇರೋದೇನು? ಮಹಾರಾಷ್ಟ್ರದ ನಾಸಿಕ್ನ ಬಿಕು ಚೌಕ್ನಲ್ಲಿ ಬಾಂಬ್ ಬಿಟ್ಟೋರು ಯಾರು? ಅದು ಪ್ರಜ್ಞಾ ಸಿಂಗ್ ಠಾಕೂರ್ ಮತ್ತು ಅವರ ಟೀಮಿನ ಕೆಲಸ ಅಲ್ಲ ಅಂತಾದ್ಮೇಲೆ ಮತ್ತೆ ಯಾರ್ದು? ಒಂದ್ ವೇಳೆ ಸಾಕ್ಷಿಗಳು ಪ್ರಜ್ಞಾ ಮೇಲೆ ಇರುವ ಆರೋಪವನ್ನ ಸಾಬೀತು ಮಾಡಲಿಲ್ಲ ಅಂದ್ರೆ ಸಾಕ್ಷಿಗಳು ಯಾರ ಕಡೆಗೆ ಪಟ್ಟು ಮಾಡ್ತಾ ಇದ್ದಾವೆ? ನಿಜಕ್ಕೂ ಇದು ಇವರುಗಳ ವಿರುದ್ಧ ಅಂದ್ರೆ ಹಿಂದೂ ಭಯೋತ್ಪಾದನೆ ಅಂತ ಮಾಡಿದ ಷಡ್ಯಂತ್ರವ? ಹಾಗಾದ್ರೆ ಇದನ್ನೆಲ್ಲ ಮಾಡಿಸಿದವರು ಯಾರು, ಮಾಡಿದವರು ಯಾರು? ಇಂತಹ ಕೋಟ್ಯಾಂತರ ಪ್ರಶ್ನೆಗಳು ಈ ದೇಶದಲ್ಲಿ ಹಾಗೆ ಉಳ್ಕೊಂಡಿದ್ದಾವೆ. ಕೋರ್ಟೆ ಹೇಳಿದ ಹಾಗೆ ಈ 9 ಜನರಿಗೆ ಸಂಶಯ ಪಟ್ಟಿದ್ದಕ್ಕಾಗಿ ಸಂಶಯದ ಲಾಭ ನೀಡಬೇಕಾಗುತ್ತೆ. ಮತ್ತೆ ತಮ್ಮ ಪಾತ್ರ ಏನೂ ಇಲ್ಲದೆ 17 ವರ್ಷಗಳನ್ನ ಕಳೆದುಕೊಂಡ ಈ 9 ಮಂದಿಗೆ ನ್ಯಾಯಾಲಯ ಸಾಕ್ಷಿಯ ಕೊರತೆಯ ಕಾರಣಕ್ಕಾಗಿ ಹಾಗೆ ಮಾಡಲೇಬೇಕಾಗುತ್ತೆ. ಸಾಕ್ಷಿ ಆಧಾರದ ಕೊರತೆಯಿಂದಾಗಿ ಖುಲಾಸೆಯಾದ ಕೇಸುಗಳ ಪಟ್ಟಿಯಲ್ಲಿ ಪ್ರಜ್ಞಾ ಕೇಸು ಕೂಡ ಒಂದಾಗೋಯ್ತು. ಸಾಕ್ಷಿ ಆಧಾರ ಇಲ್ಲ ಅಂದ್ರೆ ಘಟನೆ ನಡೀಲೇ ಇಲ್ವಾ? ಈ ನಿಟ್ಟಿನಲ್ಲಿ ನಮ್ಮ ದೇಶದ ಕಾನೂನು, ಕೋರ್ಟು ಏನ್ ಹೇಳುತ್ತೆ? ದೇಶದ ಮಹತ್ತರವಾದ ಕೇಸುಗಳು ಸಾಕ್ಷಿಗಳಿಲ್ಲದೆ ಆರೋಪಿಗಳು ಆರೋಪ ಮುಕ್ತರಾಗ್ತದೆ ಹೋಗ್ತಾ ಇದ್ದಾರೆ. ಗೋಧರ ಪ್ರಕರಣ, ಬಾಬರಿ ಮಸೀದಿ ಪ್ರಕರಣ, ಕಂಬಾಲಪಲ್ಲಿಯ ಪ್ರಕರಣ, ಅಂದ್ರೆ ದಲಿತರನ್ನು ಊರೊಳಗೆ ಸುಟ್ಟು ಹಾಕಿದ ಪ್ರಕರಣ, ಹೀಗೆ ಸಾಲು ಪ್ರಕರಣಗಳು ಸಾಕ್ಷಿಗಳಿಲ್ಲ ಅನ್ನೋ ಕಾರಣಕ್ಕೆ ಘಟನೆಗೆ ಕಾರಣರಾದವರನ್ನ ತಪ್ಪಿಸಿಕೊಂಡಿರೋದನ್ನ ನಾವು ಈ ದೇಶ ನೋಡಿದೆ. ಕಾನೂನಿಗೆ ಈ ಸಾಕ್ಷಿ ಆಧಾರದ ಪ್ರಕ್ರಿಯೆ ಬಿಟ್ಟರೆ ಬೇರೆ ಸೂಕ್ತ ದಾರಿ ಯಾವುದಿದೆ? ಇದೆಲ್ಲದರ ನಡುವೆ ಯಾರು ಮಾಡಿದ್ರು ಅನ್ನೋದು ಗೊತ್ತೇ ಆಗದ ಮಾಲೇಗಾಂವ್ ಪ್ರಕರಣದಲ್ಲಿ ಸತ್ತವರಿಗೆ ಕೋರ್ಟ್ 2 ಲಕ್ಷ ಪರಿಹಾರ ಹಾಗೂ ಗಾಯಗೊಂಡವರಿಗೆ 50,000 ಪರಿಹಾರನ ಘೋಷಣೆ ಮಾಡಿದೆ. ಸತ್ತವರಿಗೆ ನ್ಯಾಯ ಬೇಕಾ ಅಥವಾ ಈ ಪರಿಹಾರ ಬೇಕಾ? ಸತ್ತ ಜೀವಗಳಿಗೆ ಬೆಲೆ ಕಟ್ಟುವ ಮೂಲಕ ನ್ಯಾಯಕ್ಕೆ ಪರದೆ ಕಟ್ಟಲಾಗ್ತದೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಇನ್ನು ಪ್ರಜ್ಞಾ ಸಾಧ್ವಿ ವಿಚಾರದಲ್ಲಿ ಆಕೆಯ ಬಗ್ಗೆ ಒಂದು ರೋಚಕವಾದ ಬ್ಲಾಕ್ ಕಾಮಿಡಿ ಅಂತ ಒಂದು ಸಿನಿಮಾನೇ ಮಾಡಬಹುದು. ಮೂಲಭೂತವಾದಿ ಹಿಂದುತ್ವದ ಹಿನ್ನೆಲೆಯ ಕುಟುಂಬ, ಅಲ್ಲಿಂದ ಬೆಳೆದು ಬಂದ ಸಾಧ್ವಿ ಪಯಣ, ಅಲ್ಲಿಂದ ಮಾಲೇಗಾಂವ್ ಸ್ಫೋಟ ಪ್ರಕರಣ, ಅಲ್ಲಿಂದ ಹಿಂದೂ ಭಯೋತ್ಪಾದನೆ ನುಡಿಗಟ್ಟಿನ ಕಾರ್ಯಕರ್ತೆ, ಅಲ್ಲಿಂದ ಸೀದಾ ಪಾರ್ಲಿಮೆಂಟು, ಹೀಗೆ ಒಂದ ಎರಡ. ಇನ್ನು ವಿವಾದವಾದ ಎಂತವು, ಕೊಟ್ಟ ಹೇಳಿಕೆ ಅದು ಎಂತವು. ನನ್ನ ಕ್ಯಾನ್ಸರ್ ಗುಣ ಆಗಿದ್ದು ಗೋಮೂತ್ರದಿಂದ, ಹೇಮಂತ್ ಕರ್ಕರೆ ಸತ್ತಿದ್ದು ನನ್ನ ಶಾಪ್ನಿಂದ, ಈ ತರದು. ಇದರಿಂದ ದೇಶಕ್ಕೆ, ಸಮಾಜಕ್ಕೆ ಏನು ಉಪಯೋಗ ಆಯಿತು? ಸಾಧ್ವಿ, ಸಂತ, ಕೇಸರಿ ಅಂದ್ರೆ ಮೋಹದ ನೆರಳು, ಅಧಿಕಾರದ ದಾರಿ ಅಂತ ತೋರಿಸಿಕೊಟ್ಟಿದ್ದು ಬಿಟ್ರೆ ಈ ದೇಶಕ್ಕೆ ಅದರಿಂದ ಏನು ಕೊಡುಗೆ ಆಗಿಲ್ಲ. ಇದೆಲ್ಲದರ ನಡುವೆ ಒಂದು ವಿಷಯ ಹಾಗೆ ಉಳಿದ್ಬಿಡುತ್ತೆ. ಸಾಕ್ಷಿ ಕೊರತೆಯಿಂದಾಗಿ ಖುಲಾಸೆಯಾದ ಪ್ರಕರಣದಲ್ಲಿ ನ್ಯಾಯ ಹುಡುಕೋದು ಹೇಗೆ? ಮತ್ತೆ ಹಾಗೆ ಆಗೋದನ್ನ ತಡೆಯೋದಾದ್ರೂ ಹೇಗೆ? ಉತ್ತರ ಸದ್ಯಕ್ಕೆ ಈ ಭಾರತದಲ್ಲಿ ಇಲ್ಲ. ಧನ್ಯವಾದ.